ಮಂದ್ರೂಪ ಗ್ರಾಮದ ಗಾನ ಕೋಗಿಲೆ ಎಲ್ಲಿ ಹೋಯಿತೋ ಮುಮ್ಮೆಟ್ಟ ಗುಡ್ಡದ ದಾಸೋಗ ರತ್ನ ಮಾಯವಾಯಿತೋ ಕಲಾ ದೇವತೆಯ ವಜ್ರದ ಕಿರೀಟ ಕಳಚಿ ಬಿದ್ದಿತೋ ಈಗ ಅವ್ರ ಹೆಸರು ಒಂದೇ ಉಳದಿತ್ತೋ ಮದಗೊಂಡ ಮೋತ್ಯಾರ ನೆನಪ ಬಂದರ ಬರ್ತವ್ರೆ ಕಣ್ಣೀರ ಕೇಳಿ ಬರ್ತವ್ರೆ ಕಣ್ಣೀರ ಗಾನ ಕೋಗಿಲೆ ಗಾನಗಾರುಡಿಗ ಮರೆಯಾದರ ಉಶಿರವಾದರೂ ಕಲಿಯುಗದಾಗ ಉಳಿತೋ ಹೆಸರ ಕೇಳಿ ಉಳಿತೋ ಹೆಸರ ಏ ಮಂದ್ರೂಪ ಗ್ರಾಮದ ಗಾನ ಕೋಗಿಲೆ ಎಲ್ಲಿ ಹೋಯಿತೋ ಕೇಳಿ ಎಲ್ಲಿ ಹೋಯಿತೋ ಮುಮ್ಮೆಟ್ಟ ಗುಡ್ಡದ ರಾಸೋಗ ರತ್ನ ಮಾಯವಾಯಿತೋ ಕಲಾ ದೇವತೆಯ ವಜ್ರದ ಕಿರೀಟ ಕಳಚಿ ಬಿದ್ದಿತೋ ಮುತ್ತ ಮಾಯವಾಯಿತೋ ಏ ಮಂದ್ರೂಪ ಗ್ರಾಮದ ಗಾನ ಕೋಗಿಲೆ ಎಲ್ಲಿ ಹೋಯಿತೋ ಕೇಳಿ ಎಲ್ಲಿ ಹೋಯಿತೋ ಮುಮ್ಮೆಟ್ಟ ಗುಡ್ಡದ ದಾಸೋಗ ರತ್ನ ಮಾಯವಾಯಿತೋ ಕಲಾ ದೇವತೆಯ ವಜ್ರದ ಕಿರೀಟ ಕಳಚಿ ಬಿದ್ದಿತೋ ಕೇಳಿ ಕಳಚಿ ಬಿದ್ದಿತೋ ಮೆಟ್ಟ ಮೋತ್ಯನ ಕಥೆಯ ಕೇಳಿದರ ಎಲ್ಲಿ ಹೋಯಿತೋ ಕೇಳಿ ಎಲ್ಲಿ ಹೋಯಿತೋ ಮೆಟ್ಟ ಗುಡ್ಡದ ದಾಸೋಗ ರತ್ನ ಮಾಯವಾಯಿತೋ ಕಲಾ ದೇವತೆಯ ವಜ್ರದ ಕಿರೀಟ ಕಳಚಿ ಬಿದ್ದಿತೋ ಮುತ್ತು ಮಾಯವಾಯಿತೋ ಹಳ್ಳಿಯ ಊರಗ ಹುಟ್ಟಿ ಬೆಳ್ಳಿ ಬೆಳಕ ಚೆಲ್ಲಿತೋ ತಂದಿ ದುಂಡಪ್ಪ ತಾಯಿ ಗಂಗುಬಾಯಿ ಗಮನ ಸೆಳೆದಿತೋ ಜಗ ಕಲ್ಯಾಣಕ್ಕಾಗಿ ಜನಸಿ ಬಂದನೋ ಮಹಿಮಾವಂತೋ ಕೇಳಿ ಮಹಿಮಾವಂತೋ ಏ ಮಂದ್ರೂಪ ಗ್ರಾಮದ ಮರೆಯದ ಮುತ್ತು ಮಾಯವಾಯಿತೋ ಕೇವಲ ಹೆಸರ ಉಳಿಯಿತೋ ಮುಮ್ಮೆಟ್ಟ ಗುಡ್ಡದ ದಾಸೋಗ ರತ್ನ ಮಾಯವಾಯಿತೋ ಕಲಾ ದೇವತೆಯ ವಜ್ರದ ಕಿರೀಟ ಕಳಚಿ ಬಿದ್ದಿತೋ ಕೇಳಿ ಕಳಚಿ ಬಿದ್ದಿತೋ ಏ ಮುಮ್ಮೆಟ್ಟ ಗುಡ್ಡದ ದಾಸೋಗ ರತ್ನ ಎಲ್ಲಿ ಹೋಯಿತೋ ಅದು ಮಾಯವಾಯಿತೋ ಮೆಟ್ಟ ಗುಡ್ಡದ ದಾಸೋಗ ರತ್ನ ಮಾಯವಾಯಿತೋ ಕಲಾ ದೇವತೆಯ ವಜ್ರದ ಕಿರೀಟ ಕಳಚಿ ಬಿದ್ದಿತೋ ಮುತ್ತು ಮಾಯವಾಯಿತೋ ಹಳ್ಳಿಯ ಊರಗ
ಗಮನ ಸೆಳೆದಿತ್ತು ಏ ಜಗ ಕಲ್ಯಾಣಕ್ಕಾಗಿ ಜನಸಿ ಬಂದನೋ ಮಹಿಮಾವಂತೋ ಕೇಳಿ ಮಹಿಮಾವಂತೋ ಮಂದ್ರೋಪ ಗ್ರಾಮದ ಮಾಯದ ಮತ್ತು ಮಾಯವಾಯಿತೋ ಸ್ವರ್ಗದ ಶಿಖರವೇರಿತೋ ಏ ಕಲಾ ದೇವತೆಯ ವಜ್ರದ ಕಿರೀಟ ಕಳಚಿ ಬಿದ್ದಿತೋ ಮುಮ್ಮೆಟ್ಟ ಗುಡ್ಡದ ದಾಸೋಗ ರತ್ನ ಎಲ್ಲಿ ಹೋಯಿತು ಕೇವಲ ನಾಮ ಉಳದಿತ್ತು ಮಂದ್ರೋಪ ಗ್ರಾಮದ ಗಾನ ಕೋಗಿಲೆ ಎಲ್ಲಿ ಹೋಯಿತೋ ಅದು ಮಾಯವಾಯಿತೋ ಮುಮ್ಮೆಟ್ಟ ಗುಡ್ಡದ ದಾಸೋಗ ರತ್ನ ಮಾಯವಾಯಿತೋ ಕಲಾ ದೇವತೆಯ ವಜ್ರದ ಕಿರೀಟ ಕಳಚಿ ಬಿದ್ದಿತೋ ಹೊತ್ತು ಮಾಯವಾಯಿತೋ ಮುಮ್ಮೆಟ್ಟ ಗುಡ್ಡದ ತಳಗಾಡೆ ಒಂದು ಮಠವ ಕಟ್ಟಿಸ್ಯಾರೋ ಮುತ್ಯಾಗ ಬರುವಂತ ಭಕ್ತರಿಗೆಲ್ಲ ದಾಸೋಗ ಇಟ್ಟರೋ ಜಗ ತಿರುಗಿ ಅವರು ಅಮ್ಮೋಗ ಸಿದ್ಧನ ಇತಿಹಾಸ ಹೇಳ್ಯಾರೋ ಕೇಳಿ ಇತಿಹಾಸ ಹೇಳ್ಯಾರೋ ಮೊಮ್ಮೆಟ್ಟ ಗುಡ್ಡದ ದಾಸೋಗ ರತ್ನ ಎಲ್ಲಿ ಹೋಯಿತೋ ಕೇಳರಿ ಮಾಯವಾಯಿತೋ ಏ ಕಲಾ ದೇವತೆಯ ವಜ್ರದ ಕಿರೀಟ ಕಳಚಿ ಬಿದ್ದಿತೋ ಮುಮ್ಮೆಟ್ಟ ಗುಡ್ಡದ ದಾಸೋಗ ರತ್ನ ಮಾಯವಾಯಿತೋ ಕೇಳರಿ ಮಾಯವಾಯಿತೋ ಮಂದ್ರೋಪ ಗ್ರಾಮದ ಗಾನ ಕೋಗಿಲೆ ಎಲ್ಲಿ ಹೋಯಿತೋ ಅದು ಮಾಯವಾಯಿತೋ ಮುಮ್ಮೆಟ್ಟ ಗುಡ್ಡದ ದಾಸೋಗ ರತ್ನ ಎಲ್ಲಿ ಹೋಯಿತೋ ಕಲಾ ದೇವತೆಯ ವಜ್ರದ ಕಿರೀಟ ಕಳಚಿ ಬಿದ್ದಿತೋ ಹೊತ್ತು ಮಾಯವಾಯಿತೋ ಏ ಬಾದ್ಮಿಯ ಮಸೀದಿನ ಬಾಲ್ಮೀಯ ಮಸೀದಿನ ನಮ್ಮನ ಎಲ್ಲ ಬಿಟ್ಟ ಹೋಗ್ಯಾರೋ ಭೂತಾಯಿ ಮಾಡಿಲಾಗ ಮಲ್ಕೊಂಡ ಮುತ್ಯ ನಿತ್ಯ ಮಾಡ್ತವ್ರೋ ಸಾವಿರಾರ ಶಿಷ್ಯರಿಗೆ ಕರೆಸಿ ಅವರಿಗೆ ಬೋಧ ನೀಡ್ಯಾರೋ ಎಷ್ಟೋ ಮಂದಿನ ಬೆಳೆಸಿ ಬಿಟ್ಟರೋ ಮಂದ್ರೋಪ ಗ್ರಾಮದ ಗಾನ ಕೋಗಿಲೆ ಎಲ್ಲಿ ಹೋಯಿತೋ ಕೇಳಿರ ಕಾಣದಾಯಿತೋ ಏ ಮುಮ್ಮೆಟ್ಟ ಗುಡ್ಡದ ದಾಸೋಗ ರತ್ನ ಎಲ್ಲಿ ಹೋಯಿತೋ ಕಲಾ ದೇವತೆಯ ವಜ್ರದ ಕಿರೀಟ ಕಳಚಿ ಬಿದ್ದಿತೋ ನೋಡಿರು ಕಾಣದಾಯಿತೋ ಮಂದ್ರೋಪ ಗ್ರಾಮದ ಗಾನ ಕೋಗಿಲೆ ಎಲ್ಲಿ ಹೋಯಿತೋ ನೋಡಿದ್ರ ಕಾಣದಾಯಿತೋ ಮುಮ್ಮೆಟ್ಟ ಗುಡ್ಡದ ದಾಸೋಗ ರತ್ನ ಮಾಯವಾಯಿತೋ ಕಲಾ ದೇವತೆಯ ವಜ್ರದ ಕಿರೀಟ ಕಳಚಿ ಬಿದ್ದಿತೋ ಬೇರೆ ಮಾಯವಾಯಿತೋ ಬಸವಣ್ಣ ಮದಗೊಂಡ ಮತ್ತೆ ಅವರು ಬಾದ್ಮಿ ಅಮಾಸಿದ ನಮ್ಮ ನಿಮ್ನೆಲ್ಲ ಬಿಟ್ಟು ಹೋದ್ರ ಕರೆ ಆಗಲಿ ಹೋದರಿಪ್ಪ ಕರೆ ಅವರ ನಾಮ ಎಂದರೆ ಅಳಿಕೈತೇನ ಅಳಿಕಿಲ್ಲ ಜಗತ್ತದೊಳಗೆ ಅವ್ರ ಹೆಸರು ಉಳಿದದ ಪುಣ್ಯಾತ್ಮರೇ ಉಳ್ದದ್ರಿಪ್ಪ ಉಳ್ದದ ಮುತ್ಯ ಮಾಲಿಂಗರಾಯರು ಎಂದೋ ದ್ವಾಪಾರ ಯುಗದಾಗ ತಮ್ಮ ಇತಿಹಾಸ ಆಗಿ ಹೋಗ್ಯದ ಕರೆ ಅವ್ರ ಹೆಸರು ಎಂದ್ರೆ ಹೋಗ್ಯದನ ಹೋಗಿಲ್ಲ ಯೋಗಿನಾದ ಮೋಕ್ಷಿದ್ರು ಎಂದೋ ಯುಗದೊಳಗ ಆಗಿ ಹೋಗಿರ್ತಕ್ಕಂಥದ ಕಥೆ ಅದ ಹೌದರಿಪ್ಪ ಅದ ಖರೆ ಅವರು ನಿಯಮ ಬಿಟ್ಟಿರಬಹುದು ಬಿಟ್ಟಿರಬಹುದು ಖರೆ ಸಮಯ ಸಂದರ್ಭಕ್ಕೆ ತಕ್ಕಂತೆ ನೇಮ ಬಿಡಬೇಕಾಗ್ತದ ಹೌದು ಖರೆ ಅವ್ರ ನಾಮ ಏನಾದ್ರೂ ಹೋಗ್ಯದನ
ಅಳಿಕೆ ಲೋಕಾಶ. ಹಿಂಗ ನೋಡ್ರಿ ಒಂದು ಭಾಷೆ. ಹೌದು ಇದೊಂದು ಮಿಷ ಇದ್ದಂಗ್ರಿ ಇದೊಂದು. ಹೌದು. ಮುತ್ಯ ಮಾಳಿಂಗರಾಯ ಜಗತ್ತದೊಳಗ ಇತಿಹಾಸವನ್ನ ಮಾಡಿ ಬಿಟ್ಟು ಹೋದ್ರು. ಹೆಂಗ ಹೋದ್ರಿಪ್ಪ? ಈರು ಸೂರು ಲಿಂಗ ಬೀರಣ ದೇವರು, ಕಾಡಬಾರದು ಕಾಡಿದ, ಬೇಡಬಾರದು ಬೇಡಿದ, ಗಾಂಜುಪಾರ ದೇವರು, ಗಾಂಜು ವಿದ್ಯಾ ದೇವರು, ಜುಮುಕ ಮುನ್ನೂರು ದೇವರು, ಅಲ್ಲಲಗಾಡಿ ದೇವರು, ಕ್ವಾನೂರು ಮಠದೊಳಗಿರ್ತಕ್ಕಂಥ ಕರೆಸಿದ ದೇವರ ಏನು ಮಾಡಿದಪ್ಪ ಅಂತ ಕೇಳಿದ, ಹೊರತು ನಿಂಬೆಳೆ ಗುಡ್ಡದ ಹುಲಿಯ ಹಾಲವನ್ನ ತಂದು ನನ್ನ ಸೇವಾ ಮಾಡವಿದ್ರ ಮಾಡು, ಇರ್ಲಿಕ್ಕೆ ಮಾಡಬೇಡ ಅಂತ ಹೇಳಿರಿಪ್ಪ. ಹೇಳಿರು. ಅವಾಗ ಮುತ್ಯ ಮಾಳಿಂಗರಾಯ ಗುರುವಿನ ಸೇವಾ ಹೆಂಗ ಮಾಡ್ತಿದ ಅಂತ ಕೇಳಿದ್ರ, ಹೆಂಗ್ರಿಪ್ಪ? ಅಂಗಳ ಪಾವನವನ್ನ ಮಾಡ್ತಿದ, ತಂಗಳ ಪೂಜೆ ನಿಲ್ತಿದ, ಮಾಪಿಲೆ ಎಣ್ಣೆ, ತೂಕದ ಬತ್ತಿ, ಅವರಿ ಹೂವ, ಕರಿಕೆ ಪತ್ರಿ, ಗುರುವಿನ ಕೈಕಾಲು ಒತ್ತಿ ತಿಕ್ಕಿ ತಿದ್ದಿ ಗುರುವಿನ ಸೇವವನ್ನ ಮಾಡ್ತಿದ್ದ. ಹೌದ್ರಿಪ್ಪ. ಇಂಥ ಏಳದೊಳಗ ಗುರು ಬೀರದೇವ್ರು ಕೇಳಿದಕ್ಕಾಗಿ ಅವಾಗ ಹೇಳ್ತಾನ ಮುತ್ಯ ಮಾಳಪ್ಪ, ಯಪ್ಪ ನಿನ್ನ ಆಶೀರ್ವಾದ ಸದಾ ಯಾವತ್ತು ನಾನು ಬೆನ್ನ ಮೇಲೆ ಇದ್ದದ ಕರೆ ಆಗಿತ್ತಂದ್ರೆ ನಾ ಹುಲಿ ಹಾಲು ತಂದು ನಿನ್ನ ಸೇವಾ ಮಾಡ್ತಾನಂತ ಹೇಳಿದ. ಹೌದ್ರಿಪ್ಪ. ಹೌದು. ಏನು? ಹುಲಿ ಹಾಲು ತಂದು ಸೇವಾ ಮಾಡ್ತೀನಿ. ಹುಲಿ ಹಾಲು ತಂದು ಸೇವಾ ಮಾಡ್ತಾನಂದ ಮುತ್ಯ ಮಾಳಿಂಗರಾಯ ಹೋಮದ ಕಂಬಳಿ ಹಾಕಿದ, ನೇಮದ ಬೆತ್ತ ಹಿಡ್ಕೊಂಡ. ಹೌದಾ? ತೆಲಿಗೆ ಮುರುಗಿ ಮುಂಡಾಸ ಸುತ್ತಿದ, ಕೈಯಾಗ ನೇಮದ ಬೆತ್ತ ಹಿಡ್ಕೊಂಡ. ಹೌದ್ರಿಪ್ಪ. ಇಷ್ಟು ಎಲ್ಲಾ ಹಿಡ್ಕೊಂಡು ಎಲ್ಲಿಗೆ ಬರ್ಬೇಕತ್ತ ನಿಂತಪ್ಪ ಅಂತ ಕೇಳ, ಹೊರತು ನಿಂಬೆಳೆ ಗುಡ್ಡಕ್ಕೆ ಬರ್ಲಾಕತ್ತ. ಹೊರತು ನಿಂಬೆಳೆ ಗುಡ್ಡಕ್ಕೆ ಬರುವಂತ ಸಂದರ್ಭದೊಳಗ ಏನಾಗಿತ್ತಪ್ಪ ಅಂತ ಕೇಳಿದ್ರ, ಹೆತ್ತ ತಾಯಿ ಆಶೀರ್ವಾದ ಪಡ್ಕೊಂಡು ಹೋಗ್ಬೇಕಂತೇಳಿ ಜತ್ತಿ ನಾರಾಯಣಪುರಕ್ಕೆ ಬಂದ. ಹೌದ್ರಿಪ್ಪ. ಹೌದು. ಜತ್ತಿ ನಾರಾಯಣಪುರಕ್ಕೆ ಬಂದ ತಾಯಿ ಆಶೀರ್ವಾದ ಪಡ್ಕೊಂಡು ಹೋಗ್ಬೇಕಂತೇಳಿ ಜತ್ತಿ ನಾರಾಯಣಪುರಕ್ಕೆ ಬಂದ. ಆ ಜತ್ತಿ ನಾರಾಯಣಪುರಕ್ಕೆ ಬರೋ ತಾಯಿಕ ನಾವು ಮಂಚದ ಮೇಲೆ ಮಲ್ಕೊಂಡು ಸುಗರ್ ನಿದ್ದೆ ಮಾಡ್ತಿದ್ರು. ಯಾಕಂತ ಕೇಳಿದ್ರೆ ಎಲ್ಲರಿಗೂ ಮಾತು ಬಾಳ ಒಂದ್ ಸ್ವಲ್ಪ ವಜ್ಜಾಗತ್ತ ಅನಿಸ್ತದ. ಇಲ್ಲಿ ಒಂದೇ ಒಂದು ಮಾತು ಹೇಳಿಬಿಡ್ತದ. ಏನ್ರಿಪ್ಪ? ಜಗತ್ತದೊಳಗ ನಾಮ ಮುತ್ಯ ಮಾಳಿಂಗರಾಯ ಹೆಂಗ ಉಳಿಸ್ಕೊಂಡ, ಸೂರ್ಯ ಚಂದ್ರ ಇರುವರಿಗೆ, ನೆಲ ಒಂದು ಗಂಗೆರಿಗೆ, ಪಾರಂದಪ್ಪರ್ ಇರುವರಿಗೆ, ಕೈಲಾಸದಿಂದ ಮುಂಡಾಸದ ಮೊಯ್ಯನ್ನ ಪಡ್ಕೊಂಡ ಯಾರು? ಮುತ್ಯ ಮಾಳಿಂಗರಾಯ. ಹೌದ್ರಿಪ್ಪ. ಹೌದು. ಅವ ತಂದಿರ್ತಕ್ಕಂತ ಮೊದಲಿನ ಹೆಸರು ಊರು ಯಾವ್ದಿತ್ತ ಅಂತ ಕೇಳಿದ್ರೆ ಜತ್ತಿ ನಾರಾಯಣಪುರತ್ತಿತ್ತು. ಹೌದು. ಹುಲಿ ಹಾಲು ತಂದದಕ್ಕಾಗಿ ಜತ್ತಿ ನಾರಾಯಣಪುರ ಹೋಗಿ ಹುಲಿಜಂತಿ ಎಂಬುದು ನಾಮ ಉಳಿದ ಪುಣ್ಯಾತ್ಮರ. ಅದಕ್ಕೆ ಜಗತ್ತದೊಳಗ ನಾಮ ಶ್ರೇಷ್ಠದ, ಜಗತ್ತದೊಳಗ ನಾಮ ಶ್ರೇಷ್ಠದ. ಹೌದು. 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 ಅದಕ್ಕೆ ಜಗತ್ತದೊಳಗ ನಾಮ ಅಂತಕ್ಕಂಥದ್ದು ಬಹಳ ಶ್ರೇಷ್ಠದ ತಿಳಿ ಇವತ್ತು ನಮ್ಮ ವಾದದ. ಅದರಿಪ್ಪ. ಇವತ್ತು ಸರ್ಜೋಡಿ ಸಹಕಲಾವಿದರು ಜ್ಞಾನ ಅಮೃತವನ್ನು ಯಾವ ರೀತಿ ನೀಡ್ತಾರನ್ನು ತಾವೆಲ್ಲರೂ ಕೂಡ ಅಪೇಕ್ಷೆ ಪಡೆಯತಕ್ಕಂಥ ಮಾತನಾಡಿ ಅಕ್ಷೇತ್ರವನ್ನು ಕ್ಯಾಲಿ ಹಾಡಿ ಸರ್ಜೋಡಿ ಸಹಕಲಾವಿದರು ಪಾಳೆ. ಓಕೆ. ಹೊಕ್ಕದ್ರಿಪ್ಪ. ಹೊಕ್ಕದು.